ಮೇ 3ನೇ ತಾರೀಕು NTA ಸಂಸ್ಥೆ ಏನು ಒಂದು ನೀಟ್ ಪರೀಕ್ಷೆ ನಡೆಸಿತ್ತು ವಿದ್ಯಾರ್ಥಿಗಳಿಗೋಸ್ಕರ PU ವಿದ್ಯಾರ್ಥಿಗಳಿಗಾಗಿ ಆ ನೀಟ್ ಪರೀಕ್ಷೆಯನ್ನ ಈಗ ಏಕಾಏಕಿ ರದ್ದು ಮಾಡಿದೆ. ಈ ರದ್ದತಿಯಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆತಂಕ ಉಂಟಾಗಿದೆ. ಸಾಕಷ್ಟು ಶ್ರಮಪಟ್ಟು ಪರೀಕ್ಷೆಯನ್ನ ಬರೆದಿರ್ತಾರೆ. ಈಗ ಒಂದೇ ಸರಿ ಏಕಾಏಕಿ ಈ ರೀತಿ ರದ್ದಾಗೋದು ಅಂದ್ರೆ ಏನು ಅನ್ನುವ ಪ್ರಶ್ನೆ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ, ಮತ್ತೊಂದು ಕಡೆ ಪೋಷಕರಲ್ಲಿ, ಮತ್ತೊಂದು ಕಡೆ ಶಾಲಾ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ಮತ್ತು ರಾಜ್ಯ ಸರ್ಕಾರಗಳ ಇಲಾಖೆಗಳಲ್ಲೂ ಕೂಡ ಇದು ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಈ ನೀಟ್ ಪರೀಕ್ಷೆ ರದ್ದಾಗಲು ಬಹುಮುಖ್ಯ ಕಾರಣಗಳನ್ನು ನಾವೀಗ ನೋಡ್ತಾ ಹೋಗೋಣ. ಕಾರಣ ನಂಬರ್ 1, ಪ್ರಶ್ನೆ ಪತ್ರಿಕೆಯ ಸೋರಿಕೆ. ಹೌದು, ನೀಟ್ ಪರೀಕ್ಷೆಗೆ ಮೊದಲೇ ಪ್ರಶ್ನೆ ಪತ್ರಿಕೆ ರಾಜಸ್ಥಾನ ಸೇರಿದಂತೆ ಹಲವೆಡೆ ಸೋರಿಕೆಯಾಗಿತ್ತು. ಈ ರೀತಿ ಹಲವು ವರದಿಗಳಾಗಿತ್ತು ಸೋರಿಕೆಯಾಗಿದೆ ಅಂತ ಹೇಳಿ. ಈ ಒಂದು ವರದಿ ಮತ್ತು ಆರೋಪಗಳನ್ನು ಆಧರಿಸಿ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಥವಾ ಪ್ರಶ್ನೆ ಪತ್ರಿಕೆ ಎಲ್ಲಿ ಸೋರಿಕೆಯಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ರ್ಯಾಂಕಿಂಗ್ ಬಂದು ಎಲ್ಲಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಎನ್ನುವ ಒಂದು ನಿಟ್ಟಿನಲ್ಲಿ ಈ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಪಾಯಿಂಟ್ ನಂಬರ್ 2, CBI ತನಿಖೆ. ಹೌದು, ಈ ಒಂದು ಪ್ರಕರಣ ಬಹು ದೊಡ್ಡದಾಗಿ ವ್ಯಾಪಿಸಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ಬಹು ದೊಡ್ಡ ಅಪರಾಧ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಮೆಡಿಕಲ್ ಕನಸು ಈ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯಿಂದ ನನಸಾಗೋದಿಲ್ಲ ಎನ್ನುವ ಒಂದು ಬಹುದೊಡ್ಡ ಆತಂಕದ ಹಿನ್ನೆಲೆಯಲ್ಲಿ ಈ ಅತಿ ದೊಡ್ಡ ಪ್ರಶ್ನೆ ಪತ್ರಿಕಾ ಸೋರಿಕಾ ಜಾಲ ಅಥವಾ ಸೋರಿಕೆಯ ಪ್ರಕರಣವನ್ನು ಕೇಂದ್ರ ಸರ್ಕಾರ CBIಗೆ ವಹಿಸುತ್ತೆ. ಸೊ ಈ ಪ್ರಕರಣದ ತನಿಖಾ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬರೆದಿರ್ತಕ್ಕಂಥ ಪರೀಕ್ಷೆಯ ರಿಸಲ್ಟನ್ನು ಪಬ್ಲಿಷ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಪಬ್ಲಿಷ್ ಮಾಡದೇ ಇದ್ದರೆ ಅಥವಾ ಪಬ್ಲಿಷ್ ಮಾಡದೆ ಮುಂದೆ ಹಾಕ್ಕೊಂತ ಅವರ ರಿಸಲ್ಟನ್ನು ಮತ್ತು ಮೆಡಿಕಲ್ಗೆ ಹೋಗ್ತಕ್ಕಂಥ ಅಕಾಡೆಮಿಕ್ ಇಯರ್ ಏನಿದೆ ಅಕಾಡೆಮಿಕ್ ಇಯರ್ಗೆ ತುಂಬ ತೊಂದರೆ ಆಗುತ್ತೆ. ಈ ರಿಸಲ್ಟನ್ನು ಅನೌನ್ಸ್ ಮಾಡದೇ ಇದ್ದರೆ ಏನು ಮೆಡಿಕಲ್ಗೆ ಅಡ್ಮಿಷನ್ ಆಗಬೇಕಿರುತ್ತೆ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅಕಾಡೆಮಿಕ್ ಇಯರಲ್ಲಿ ಮುಂದೆ ಹೋಗುತ್ತೆ. ಸೊ ಈ ರಿಸಲ್ಟನ್ನು ಪಬ್ಲಿಷ್ ಮಾಡದೆ ಮುಂದೂಡೋದಕ್ಕಿಂತ ರದ್ದತಿ ಮಾಡಿ ಮರುಪರೀಕ್ಷೆ ಮಾಡುವುದೇ ಬೆಸ್ಟ್ ಎನ್ನುವ ಒಂದು ನಿರ್ಧಾರಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಂದು ಈ ರಿಸಲ್ಟನ್ನು ರದ್ದು ಮಾಡಿದೆ. ಪಾಯಿಂಟ್ ನಂಬರ್ 3, ನಕಲಿ ಗೆಸ್ ಪೇಪರ್ ಹಗರಣ. ಹೌದು, ಪರೀಕ್ಷೆಗೂ ಮುನ್ನ ಗೆಸ್ ಪೇಪರ್ಗಳು ಮತ್ತು ಟ್ರಯಲ್ ಪೇಪರ್ಗಳು, ಟೆಸ್ಟ್ ಪೇಪರ್ಗಳನ್ನು ಬಿಡಲಾಗುತ್ತೆ ಮತ್ತು ಕಾಲೇಜುಗಳು ಕೂಡ ಸಿದ್ಧಪಡಿಸ್ತಾರೆ. NTA ಕೂಡ ಈ ರೀತಿ ಟೆಸ್ಟ್ ಪೇಪರನ್ನು ಬಿಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ವಿಷಯಗಳಲ್ಲಿ ಸುಮಾರು 120 ಪ್ರಶ್ನೆಗಳು ಈ ಗೆಸ್ ಪೇಪರ್ನಲ್ಲಿ ಈಗಾಗಲೇ ಲೀಕ್ಔಟ್ ಆಗಿತ್ತು ಎಂಬ ದೊಡ್ಡ ಚರ್ಚೆ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೇ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಬಂದಿರತಕ್ಕಂಥ ಏನು ಎಕ್ಸಾಮಲ್ಲಿ ಏನು ಬಂದಿತ್ತು ಅದೇ ಪ್ರಶ್ನೆಗಳು ಗೆಸ್ ಪೇಪರಲ್ಲೂ ಕೂಡ ಬಂದಿತ್ತು. ಹೀಗಾಗಿ ಇದರಲ್ಲಿ ದೊಡ್ಡ ಹಗರಣ ನಡೆದಿದೆ ಎನ್ನುವ ಬಹುದೊಡ್ಡ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಆರೋಪಗಳ ಬೆನ್ನಲ್ಲೇ ತನಿಖೆ ಚುರುಕಾಯಿತು. ತನಿಖೆ ಹಿನ್ನೆಲೆ ನೀಟ್ ಪರೀಕ್ಷೆ ರದ್ದಾಯಿತು. ಮತ್ತು ಮುಂದೆ ನೋಡೋದಾದರೆ ಮರುಪರೀಕ್ಷೆ. ಹೌದು, ಈ ರಿಸಲ್ಟ್ ಅಥವಾ ಈ ಪರೀಕ್ಷೆ ರದ್ದತಿ ಆಗಿರೋದ್ರಿಂದ ಮರುಪರೀಕ್ಷೆ ಮಾಡತಕ್ಕಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು. ಆದರೆ ಯಾರು ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಆತಂಕ ಪಡುವ ಹಾಗಿಲ್ಲ. ಮತ್ತೆ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಮತ್ತೆ ಫೀಸ್ ಕಟ್ಟಬೇಕಾ ನೀಟ್ ಎಕ್ಸಾಮ್ಗೋಸ್ಕರ ಅಥವಾ ಈ ರೀತಿಯ ಆತಂಕಗಳು ಬೇಡ. ನೀವು ಈಗಾಗಲೇ ಏನು ಫೀಸ್ ಕಟ್ಟಿದ್ದೀರಾ ಮತ್ತು ಈಗಾಗಲೇ ಏನು ದಾಖಲಾತಿಗಳನ್ನ ಸಲ್ಲಿಸಿರ್ತೀರಾ ಅದೇ ದಾಖಲಾತಿಗಳ ಆಧಾರದ ಮೇಲೆ ನೀಟ್ ಮರುಪರೀಕ್ಷೆಯನ್ನು ಬರೀಲಿಕ್ಕೆ NTA ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಹೇಳೋದಾದರೆ, ಕೆಲವು ಮೂಲಗಳ ಪ್ರಕಾರ ಇದು ಸತ್ಯಕ್ಕೆ ಎಷ್ಟು ಹತ್ತಿರವೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಏನೀಗಾಗಲೇ ಅನ್ಯಾಯಕ್ಕೊಳಗಾಗಿದ್ದಾರೆ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳು, ಅವರಿಗೆ ಹಣವನ್ನು ವಾಪಸ್ ಮಾಡ್ತಕ್ಕಂಥ ಕೆಲಸವನ್ನು NTA ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವ ಆಧಾರದ ಮೇಲೆ ಹಣವನ್ನು ವಾಪಸ್ ಮಾಡ್ತಾರೆ? ಆಧಾರ್ ಕಾರ್ಡಲ್ಲಿ DBT ಡೈರೆಕ್ಟ್ ಬೆನಿಫಿಷರಿ ಸ್ಕೀಮ್ ಇದೆ, ಆ ಸ್ಕೀಮ್ ಮೇಲೆ ಹಣವನ್ನು ವಾಪಸ್ ಮಾಡ್ತಾರಾ ಅಥವಾ ಯಾವ ಅಕೌಂಟಿಂದ ಅವರಿಗೆ ಹಣವನ್ನು ಜಮೆ ಮಾಡಲಾಗಿತ್ತು ಆ ಅಕೌಂಟ್ಗೆ ವಾಪಸ್ ಮಾಡ್ತಾರಾ? ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥ ಸಂಭವ ಇದೆ. ಅದನ್ನು ನೋಡಬೇಕು. ನೀಟ್ NTA ಯಾವ ರೀತಿ ತಗೊಳ್ಳುತ್ತೆ, ಅಥವಾ ಇದು ಸತ್ಯನಾ ಅಥವಾ ವಾಪಸ್ ಹಾಕುತ್ತಾ ಅಥವಾ ಅದೇ ಶುಲ್ಕದಲ್ಲಿ ಮರುಪರೀಕ್ಷೆ ಮಾಡುತ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿದೆ. 2004ರಲ್ಲೂ ಕೂಡ ಇದೇ ರೀತಿಯ ಪ್ರಕರಣ ನಡೆದಿತ್ತು. ನೀಟ್ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಹಗರಣ ಆಗಿತ್ತು, ಅಂಕಗಳ ಹಗರಣ ಆಗಿತ್ತು ಎನ್ನುವ ಬಹುದೊಡ್ಡ ಆರೋಪ ಇತ್ತು.
ಆಗ ಸುಪ್ರೀಂ ಕೋರ್ಟ್ನ ಕದ ತಟ್ಟಲಾಗಿತ್ತು. ಆಗ ಕೂಡ ಸುಪ್ರೀಂ ಕೋರ್ಟ್ ಸಂಪೂರ್ಣ ಪರೀಕ್ಷೆಯನ್ನು ರದ್ದು ಮಾಡಲಿಕ್ಕೆ ಒಪ್ಪಿರಲಿಲ್ಲ. ಆದರೆ ಈ ಬಾರಿ ಬಹುದೊಡ್ಡ ಬಲವಾದ ಆಧಾರಗಳು, ಬಲವಾದ ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಈ ಎಲ್ಲ ಬಲವಾದ ಆಧಾರ ಮತ್ತು ಸಾಕ್ಷ್ಯಗಳನ್ನು ಸುಪ್ರೀಂ ಕೋರ್ಟ್ಗೆ ಯಾವಾಗ ಸಬ್ಮಿಟ್ ಮಾಡಲಾಯಿತು, ತತ್ಕ್ಷಣವೇ NTA ನೀಟ್ ಪರೀಕ್ಷೆಯನ್ನು ರದ್ದತಿ ಮಾಡಬೇಕು ಅಂತೇಳಿ ಅಧಿಕೃತವಾಗಿ ಆದೇಶ ಹೊರಡಿಸ್ತು. ವಿದ್ಯಾರ್ಥಿಗಳೇ, ಈಗ ಬಹುಮುಖ್ಯವಾಗಿ ನಿಮಗೆ ಒಂದು ಮಾಹಿತಿ ಏನು ಅಂತ ಅಂದರೆ, ನೀವು ಯಾವುದೇ ಪರಿಶೀಲಿಸದ ವರದಿಯನ್ನು, ಅನ್ವೆರಿಫೈಡ್ ರಿಪೋರ್ಟ್ಸ್ಗಳನ್ನು ನೋಡದೆ ಈ ಒಂದು ನೀಟ್ ಪರೀಕ್ಷೆಯ ವಿಚಾರದಲ್ಲಿ ವೆರಿಫೈಡ್ ನೀಟ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಮುಖಾಂತರವೇ ನೀವು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಪಡ್ಕೊಳ್ಬೇಕು. ಯಾವುದೇ ರೀತಿಯ ಗೊಂದಲಗಳಿಗೆ ಒಳಗಾಗಬಾರ್ದು. ಹಾಗೂ ಪೋಷಕರು ಕೂಡ ಗೊಂದಲಗಳಿಗೆ ಒಳಗಾಗದೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉರಿದುಂಬಿಸಿ, ಮತ್ತಷ್ಟು ಸಮಯ ಸಿಕ್ಕಿದೆ ಇವಾಗ ನಿಮಗೆ ನೀಟ್ ಪರೀಕ್ಷೆ ಬರೀಲಿಕ್ಕೆ, ಮತ್ತಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ನೀಟ್ ಪರೀಕ್ಷೆಯನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಇದ್ದೀವಿ. ಹಾಗೂ ಸರ್ಕಾರದ ಈ ಏನು ಧೋರಣೆ ಅಥವಾ ಈ ಒಂದು ಸಮಸ್ಯೆಯಿಂದ, ಸರ್ಕಾರ ಮಾಡಿರ್ತಕ್ಕಂಥ ಸಮಸ್ಯೆಯಿಂದ ಅಥವಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿರ್ತಕ್ಕಂಥ ಈ ಸಮಸ್ಯೆಯಿಂದ ದೇಶದ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳ ಆಸೆಗೆ ಕೊಳ್ಳಿ ಇಟ್ಟಂತಾಗಿದೆ. ಪ್ರಥಮ ಹಂತದಲ್ಲಿ ಗೊತ್ತಿಲ್ಲ ಸೆಕೆಂಡ್ ಅಟೆಂಪ್ಟ್ನ ಯಾರು ಬರೀತಾರೆ, ಅಥವಾ ಫಸ್ಟ್ ಅಟೆಂಪ್ಟಲ್ಲಿ ನೀಟು ತುಂಬ ಕಷ್ಟ ಇತ್ತು, ಬರೀಲಿಕ್ಕಾಗಿಲ್ಲ, ನನಗೆ ತುಂಬ ಕಡಿಮೆ ರ್ಯಾಂಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದರು ಯಾರು ಸೆಕೆಂಡ್ ಅಟೆಂಪ್ಟಲ್ಲಿ ನೀಟ್ ಪರೀಕ್ಷೆನ ಬರೀದೇ ಸುಮ್ಮನಾಗ್ತಾರೋ, ಅಥವಾ ಇಲ್ಲ ಇನ್ನೂ ಒಳ್ಳೆ ಪ್ರಯತ್ನ ಮಾಡಿ ನೀಟ್ ಪರೀಕ್ಷೆಯನ್ನು ಬರೆದು ರ್ಯಾಂಕಿಂಗ್ನ ಜಾಸ್ತಿ ತೊಗೊಬೇಕು ಅಂತಾರೋ. ಆದರೆ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ, ನೆಗ್ಲಿಜಿಯೆನ್ಸಿ ಹಾಗೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇನ್ನಾದರೂ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮುಖಾಂತರ ನೀಡತಕ್ಕಂಥ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ದಾಖಲಾತಿಗಳ ಮುಖಾಂತರ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರೋ ರೀತಿ ಇಲ್ಲಿ ಮತ್ತೊಂದು ಆರೋಪ ಏನು ಅಂದರೆ, ದಕ್ಷಿಣ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿದ್ದಾವೆ. ನೀಟ್ ಪರೀಕ್ಷೆ ಮುಖಾಂತರ ಉತ್ತರದಿಂದ ಬಂದು ದಕ್ಷಿಣ ರಾಜ್ಯಗಳಲ್ಲಿ ಸೀಟ್ಗಳನ್ನ ತಗೊತಾರೆ, ಆದರೆ ಇಲ್ಲಿ ಸ್ಥಳೀಯರಿಗೆ ಸೀಟ್ಗಳು ಸಿಗ್ತಾ ಇಲ್ಲ, ಸ್ಥಳೀಯರು ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅನ್ನೋ ಒಂದು ಆರೋಪ ಇದೆ. ಆ ಆರೋಪಗಳಿಗೆ ಪುಷ್ಟಿ ನೀಡ್ತಕ್ಕಂಥ ಪ್ರಕರಣಗಳು ಈ ರೀತಿ ನಡೆದಾಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಕ್ಕಂಥದ್ದು. ನೋಡೋಣ ಸರ್ಕಾರ ಯಾವ ರೀತಿ ಈ ಪ್ರಕರಣ ತಗೊಳುತ್ತೆ, ಮುಂದಿನ ದಿನಗಳಲ್ಲಿ ನೀಟ್ ಪರೀಕ್ಷೆನ ನಡೆಸುತ್ತಾ, ಅಥವಾ ದಕ್ಷಿಣ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಬಹುದೊಡ್ಡ ಕೂಗು ನೀಟ್ ಪರೀಕ್ಷೆನ ರದ್ದತಿ ಮಾಡಬೇಕು ಅಂತೇಳಿ ಆ ರದ್ದತಿಯ ಮುಖಾಂತರ ದಕ್ಷಿಣ ರಾಜ್ಯಗಳ ಜನರಿಗೆ ಅವಕಾಶ ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಮೆಡಿಕಲ್ಗೆ ಅವಕಾಶವನ್ನು ಕಲ್ಪಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ವಾರ್ತೆ. ನಮ್ಮ ಪೇಜನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು.